ನನ್ನ ಹೆಸರು ಮಾರುತಿ, ತಂದೆ ಭೀಮಶಂಕರ್. ನಾನು ಸರ್ಕಾರಿ ಪ್ರೌಢಶಾಲೆ ಸ್ಟೇಷನ್ ಬಜಾರ್ ಯಾದಗಿರಿ 10ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ. ನಾನು ಇಂದು ಮಾನವನ ಮೆದುಳು ಬಗ್ಗೆ ರಚನೆ ಮತ್ತು ಕಾರ್ಯದ ಬಗ್ಗೆ ವಿವರಿಸುತ್ತೇನೆ. ಮಾನವನ ಮೆದುಳನ್ನು ಮೆನಾಂಜಿಸ್ ಅಥವಾ ಕಪಾಲ ಎಂದು ಕರೆಯುತ್ತಾರೆ. ಮಾನವ ಮೆದುಳು ಮೂರು ಭಾಗಗಳಿಂದ ಆಗಿದೆ. ಒಂದು ಮುಮ್ಮೆದುಳು, ಇನ್ನೊಂದು ಮಧ್ಯ ಮೆದುಳು, ಇನ್ನೊಂದು ಹಿಮ್ಮೆದುಳು. ಮಾನವ ಮುಮ್ಮೆದುಳಿನಲ್ಲಿ 2 ಭಾಗಗಳು ಬರುತ್ತವೆ. ಅದೇನೆಂದರೆ ಒಂದು ಮಹಾಮಸ್ತಿಷ್ಕ, ಇನ್ನೊಂದು ಹೈಪೋಥಾಲಮಸ್. ಮಹಾಮಸ್ತಿಷ್ಕ ಏನೇನು ಮಾಡ್ತದೆ ಅಂದರೆ, ಮಹಾಮಸ್ತಿಷ್ಕವನ್ನು ಆಲೋಚನಾ ಕೇಂದ್ರ, ಜ್ಞಾನೇಂದ್ರಿಯ ಕೇಂದ್ರ, ಶಕ್ತಿ ಇಚ್ಛೆದ ಕೇಂದ್ರ ಎಂದು ಕರೆಯುತ್ತಾರೆ. ಮತ್ತು ಎರಡನೇದಾಗಿ ಹೈಪೋಥಾಲಮಸ್. ಹೈಪೋಥಾಲಮಸ್ ಏನು ಮಾಡ್ತದಪ್ಪ ಅಂದರೆ ಆಹಾರ, ನಿದ್ದೆ, ಅಪೇಕ್ಷೆಗಳನ್ನು ನಿಯಂತ್ರಿಸುತ್ತದೆ. ಎರಡನೇದಾಗಿ ಮಧ್ಯ ಮೆದುಳು. ಮಧ್ಯ ಮೆದುಳು ಏನು ಮಾಡ್ತದಪ್ಪ ಅಂದರೆ ಹಿಮ್ಮೆದುಳಿನಿಂದ ಬಂದ ಸಂದೇಶಗಳನ್ನು ಮುಮ್ಮೆದುಳಿಗೆ ರವಾನಿಸುತ್ತದೆ. ಕೊನೆಯದಾಗಿ ಹಿಮ್ಮೆದುಳು. ಹಿಮ್ಮೆದುಳಿನಲ್ಲಿ 3 ಬರುತ್ತೆ. ಒಂದು ಪಾನ್ಸ್, ಇನ್ನೊಂದು ಮೆಡುಲ್ಲ, ಇನ್ನೊಂದು ಅನುಮಸ್ತಿಷ್ಕ. ಇವುಗಳ ಕಾರ್ಯ ಏನಂದರೆ, ಪಾನ್ಸ್ ಮುಖದ ಹಾವಭಾವವನ್ನು ನಿಯಂತ್ರಿಸುತ್ತದೆ. ಅಂದರೆ ಒಬ್ಬ ವ್ಯಕ್ತಿ ಏನು ದುಃಖದಲ್ಲಿದ್ದಾನೋ, ಏನು ಸಂತೋಷದಲ್ಲಿದ್ದಾನೋ ಅನ್ನೋದನ್ನು ಪಾನ್ಸ್ ನಿಯಂತ್ರಿಸ್ತದೆ. ಎರಡನೇದಾಗಿ ಮೆಡುಲ್ಲ. ಮೆಡುಲ್ಲ ಕೆಲಸ ಏನಂದರೆ, ಮೆಡುಲ್ಲ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸ್ತದೆ. ಅಂದರೆ ಎದೆ ಬಡಿತ, ಬಾಯಲ್ಲಿ ನೀರುವಿಕೆ, ವಾಂತಿಯಾಗುವಿಕೆ ಇವುಗಳನ್ನು ಮೆಡುಲ್ಲ ನಿಯಂತ್ರಿಸ್ತದೆ. ಕೊನೆಯದಾಗಿ ಅನುಮಸ್ತಿಷ್ಕ. ಅನುಮಸ್ತಿಷ್ಕದ ಕಾರ್ಯ ಏನಂದರೆ, ಇದು ದೇಹದ ಸಮತೋಲನವನ್ನು ಕಾಪಾಡುತ್ತದೆ. ಮತ್ತೆ ಪಿಟ್ಯುಟರಿ ಗ್ರಂಥಿ ಬೆಳವಣಿಗೆ ಹಾರ್ಮೋನ್ ಅಂತ ಕರೀತಾರೆ. ಇದು ಮನುಷ್ಯನ ಬೆಳವಣಿಗೆ ಅಥವಾ ಕುಬ್ಜ ಅನ್ನು ನಿಯಂತ್ರಿಸುತ್ತದೆ.